ಈಗ ನೀವು ಗಂಭೀರವಾಗಿ ಮಾತಾಡ್ತಿರಲ್ಲ, ఏంటి ಬಂದಿದ್ದಾರೆ ಸೈಲೆಂಟಾಗಿ ಹೊಡಿತಾ ಇರ್ತೀರಿ, ಕಪ್ಪಿಗೆ ಇದ್ದಾರೆ ಆದರೂ ಬೆಳಿಗ್ಗೆ ಇದ್ದೀನಿ ಅಂದ್ಕೊಂಡಿದ್ದಾರೆ, ಆದರೂ ನಮ್ಮ ಎದುರುಗಡೆ ಬಂದು ಕೂತಿದ್ದಾರೆ, ಲೈಟ್ ಹಾಕಿರೋದು ಹಂಗಿರೋದು ಕನ್ಫ್ಯೂಸ್ ಮಾಡ್ಕೊಬಿಡಿ ಅಂತ ಹಾಗೆ ಹೇಳ್ತಿರಲ್ಲ. ಹಂಗೆ ಅಬ್ಸರ್ವೇಷನ್ ಇದ್ದರೆ ಕೆಲವು ಪಾತ್ರಗಳು ಸಿಕ್ಬಿಡ್ತವೆ ನಮಗೆ. ಕೆಲವ್ರು ನೀವು ಅಬ್ಸರ್ವ್ ಮಾಡಿರ್ಬೋದು, ಅವ್ರು ಬೈತಿರ್ತಾರೆ, ಮುಖ ನೋಡಲ್ಲ. ಮುಂದೆ ಮಗ ಅವತ್ತು ಬಂದು ಕಷ್ಟ ಅಂತ ಕೇಳ್ದಲ್ಲ, ಮಗುಗೆ ಹುಷಾರಿಲ್ಲ ಅಂತ, ಏನಂತ ಕೊಟ್ಟೆ ನಾನು ಕಾಸು ನಿನಗೆ ವಾಪಸ್ ಕೊಡ್ಬೇಕು ತಾನೆ. ವ್ಯಕ್ತಿ ಬೆಂಕಿ ನೋಡ ಹೇಳ್ತಾ ಇದ್ದೀನಿ, ಈಗ ಮುಂದಿನ ತಿಂಗಳಲ್ಲೇ ದುಡ್ಡು ಬಂದರೆ ಸರಿ, ಇಲ್ಲಾಂದ್ರೆ ನಾನು ಮನುಷ್ಯ ಆಗಿರಲ್ಲ ಹೇಳಿದ್ದೀನಿ. ಮುಖಾನೇ ನೋಡಲ್ಲ ಸರ್, ಅದೇನೋ ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆ ಥರ. ಇಂಥವ್ರು ಸಾಲ ವಸೂಲಿ ಮಾಡೋಕೆ ಹೋದ್ರೆ ಹೆಂಗಿರ್ಬೋದು ಅಂತ. ನೀವೇ ಸಾಲ ಇಸ್ಕೊಂಡಿದ್ದೀರಿ, ಮನೆ ಇಸ್ಕೊಂಡ್ರಲ್ಲ ಸರ್, ಮನೆಗೆ ಬಂದಾಗ ಅದನ್ನ ಕೇಳಕ್ ಬಂದಿದ್ದೀವಿ. ನನ್ನ ಶಿಷ್ಯ ಮಾರುತಿ ಇಲ್ಲೇ ಇರ್ತಾನೆ, ನನ್ನ ಡ್ರೈವರ್ ಅನ್ಕೊಳ್ಳಿ, ನೀವು ಕೊಟ್ಟಿದ್ದೀರ ನಂಗೆ. ಅವನೇನು ನೋಡ ಅಣ್ಣ ಸೋಫೆ ಮೇಲೆ ಕೂತವ್ರೆ, ಕರಿಯ ಅಣ್ಣ ಬಂದರು ಪಕ್ಕದಾಗ, ಮಾನ ಮರ್ಯಾದೆ ಇದೆ ನಿನಗೆ, ಕಷ್ಟ ಅಂತ ಇಸ್ಕೊಂಡಲ್ಲ ವಾಪಸ್ ಕೊಡ್ಬೇಕು ತಾನೆ. ಅವನು ಇವನಿಗೆ ಸನ್ನೆ ಮಾಡ್ತಾನೆ, ನಾನು ಹೋಗ್ತೀನಿ ಹಂಗೆಲ್ಲ ಆಗಲ್ಲ, ₹100 ತೋರಿಸ್ಬಿಟ್ಟು ಒಳಗೆ ಇಟ್ಕೊತಾನೆ. ನೀವೇ ಅವ್ರು ಪಾಸ್ ಆಗ್ಬಿಡ್ತಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ, ಮಧ್ಯಾಹ್ನದೊಳಗೆ ಕಾಸು ಬಂದರೆ ಸರಿ, ಇಲ್ಲಾಂದ್ರೆ ನಾನು ಮನುಷ್ಯ ಆಗಿರಲ್ಲ. ಎಲ್ಲೋದ್ನೋ ಅದು ಆವಾಗಲೇ ಹೋದ್ರು ಅವರು. ಯಾಕೋ ನೀನು ತಲೆ ಬಗ್ಸ್ಕೊಂಡು ಮಾತಾಡ್ತಿದ್ರಲ್ಲ, ಅವನಿಗೆ ಅಷ್ಟೇ ಆಯ್ದ ಹೊರಟೋದ. ಇವ್ನು ₹100 ಇಸ್ಕೊಂಡು ಅವ್ನು ಕಳಿಸಿರೋದು. ಹೌದು, ಈ ಥರದ್ದೆಲ್ಲ ಮಾಡ್ಬೋದು ಸೀನ್ ಕ್ರಿಯೇಟ್ ಮಾಡಿದ್ರೆ. ಕೆಲವ್ರು ಹಂಗೆ, ಕೆಲವ್ರು ಮುಖ ನೋಡ್ಕೊಂಡೇ ಮಾತಾಡ್ತಿರ್ತಾರೆ. ಆಮೇಲೆ ಬೇರೆ ಯಾರೋ ಮಾಡಿರೋ ತಪ್ಪಾದ್ರು, ನೀನು ಅಕ್ಕನ ಮಗಳು ಅಂತ ಮದುವೆ ಮಾಡ್ಕೊಂಬಂದಲ್ಲ, ನೀನು ಯೋಗ್ಯತೆಗೆ ಬದುಕಕ್ಕೆ ಬಂತ ನಮ್ಮ ಮನೆಗೆ, ನಿನಗೆ ಸೊಸೆನ್ ಬೈತಾ ಇರೋದು, ಎದುರಿಗಿರೋರನ್ನೇ ತೋರ್ಸ್ಕೊಂಡ್ ಬೈತಿರ್ತಾರೆ ಅವರು. ನಿಮ್ಮ ಅಪ್ಪ ನೋಡಿದ್ರೆ ಊರಿನ ಚೇರ್ಮನ್ ಅಂದ, ನೀನು ನೋಡಿದ್ರೆ ಇಂಥ ಬಾಳ್ತಾ ಇದೆಯಲ್ಲ ಸರಿನಾ ಅಂತ. ಪಾಪ ಅವ್ರು ಯಾರೋ ಸೊಸೆನ್ ಬೈದಂಗೆ ಬೈತಿರ್ತಾರೆ ಎದುರು ಕೂರಿಸ್ಕೊಂಡು. ಈ ಥರದ್ದೆಲ್ಲ ಹಳ್ಳಿಗಳಲ್ಲಿ ನಡೀತಾ ಇರ್ತವೆ.